Hello, hi, namaskara. Welcome back to my channel. If you're already my subscriber, thank you so much for sticking back. If you're new, then I'm Sushma. I do content on travel, lifestyle, dance, and many more things. If you are someone who likes such content, then go subscribe to my channel. Imagine a stay where you have a private pool for yourself, wake up to pure greenery, and forget what stress feels like. Well, I think I found such place in Chikmagaluru, and today I'm going to take you along. ನಾನು ಇವತ್ತು ಇದೀನಿ ಕಾಫಿ ಲ್ಯಾಂಡ್ ಆಫ್ ಕರ್ನಾಟಕ ಎಂದೇ ಪ್ರಸಿದ್ಧವಾಗಿರುವ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರು ಯಾಕೆ ಫೇಮಸ್ ಹೇಳಿ? ಇಲ್ಲಿರೋ ಕಾಫಿಗೆ, ಕಾಫಿ ಎಸ್ಟೇಟಿಗೆ, ಬೆಟ್ಟಗಳಿಗೆ, ಇವೆಲ್ಲದರ ಮಧ್ಯೆ ನಾನು ಒಂದು ಸೂಪರ್ಬ್ ಆಗಿರೋ ಒಂದು ಪ್ರಾಪರ್ಟಿನ ಹುಡುಕಿದ್ದೀನಿ. ಚಿಕ್ಕಮಂಗ್ಳೂರಿಗೆ ಬಂದಾಗ್ಲೆಲ್ಲ ನಾನು ಮಿಸ್ ಮಾಡದೆ ಒಂದ್ ಸ್ಪಾಟ್ಗೆ ಹೋಗ್ತೀನಿ. ಅದೇ ಸಿರಿ ಕೆಫೆ ಅಂತ. ಎಷ್ಟೊಂದ್ ಸತಿ ಈ ಸ್ಪಾಟ್ಗೆ ಹೋಗಿದ್ರು ಅದ್ರ ಹಿಂದ್ಗಡೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಜಸ್ಟ್ ಫ್ಯೂ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಟೌನ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪ್ರಾಪರ್ಟಿ ಕಾಲ್ಡ್ ಸಿರಿ ನೇಚರ್ ರೂಸ್ಟ್, ವಿಚ್ ಇಸ್ ಜಸ್ಟ್ ಬಿಹೈಂಡ್ ಸಿರಿ ಕೆಫೆ. ಈ ರೆಸಾರ್ಟ್ ಅಲ್ಲಿ ಏನೇನಿದೆ, ಏನೇನ್ ಆಕ್ಟಿವಿಟೀಸ್ ಇದೆ, ಯಾವ ತರ ರೂಮ್ಸ್ ಇದೆ, ಯಾವ ತರ ವಿಲಾಸ್ ಇದೆ, ಎಲ್ಲದನ್ನು ನೋಡೋಣ ಬನ್ನಿ. Check-in was super smooth. I was welcomed with a refreshing welcome drink. But what stood out for me is the vibe here. It's calm, it's peaceful, and most importantly, once you are in here, you'll forget the outside world. So now ಬೆಂಗಳೂರಿಂದ ಬಂದ್ವಿ. ಬೆಂಗಳೂರಿಂದ ಚಿಕ್ಕಮಂಗ್ಳೂರ್ ಅರೌಂಡ್ 4 to 5 hours ಡ್ರೈವ್ ಆಗಿತ್ತು ನಮ್ಗೆ. ರೋಡ್ ತುಂಬಾನೇ ಚೆನ್ನಾಗಿತ್ತು. ಸೊ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ಮೇಲೆ ಚಿಕ್ಕಮಂಗ್ಳೂರ್ ಟೌನ್ ಇಂದ ದಿಸ್ ರೆಸಾರ್ಟ್ ಇಸ್ ಜಸ್ಟ್ 5 kilometers away. So it's very hassle free to reach here, and once you enter you don't feel that you are in some city or city ist hatra ide anta ansade illa, because it is surrounded by so many trees and it really feels like a jungle. You are right in between the jungle tara ansutte. So this is a very huge property of 21 acres. Ishtu dodda jaga idrunu they have used very little space for construction. ಉಳಿದಿರೋ ಜಾಗಗಳಲ್ಲಿ ಮರಗಿಡಗಳನ್ನ ಹಂಗೆ ಬಿಟ್ಟಿದ್ದಾರೆ. It is very undisturbed. That's the reason we get this ಕಾಡ್ ಮಧ್ಯ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ಇದು. ಸೊ ನಾವು ಎಂಟರ್ ಆದ ತಕ್ಷಣ ರಿಸೆಪ್ಷನ್ ಏರಿಯಾ ಇದೆ. ರಿಸೆಪ್ಷನ್ ಏರಿಯಾ ಪಕ್ಕನೆ ದೇರ್ ಇಸ್ ಅ ಇಂಡೋರ್ ಪ್ಲೇ ಏರಿಯಾ. ಸ್ವಲ್ಪ ಈ ಕಡೆ ಬರ್ತಿದ್ದಂಗೆ ವಿ ಹ್ಯಾವ್ ದ ಕ್ಲಬ್ ಹೌಸ್ ಹಿಯರ್. ಕ್ಲಬ್ ಹೌಸ್ ಪಕ್ಕನೆ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಇಟ್ಸ್ ಅ ವೆರಿ ಹ್ಯೂಜ್ ಡೈನಿಂಗ್ ಏರಿಯಾ ಆಕ್ಚುಲಿ, ಅಂಡ್ ಇಟ್ಸ್ ವೆರಿ ಸ್ಪೇಷಿಯಸ್ ಆಸ್ ವೆಲ್. ಅದ್ರ ಜೊತೆಗೆ ದೇ ಹ್ಯಾವ್ ಅ ಜಿಮ್ ಆಸ್ ವೆಲ್ ಆಸ್ ಅ ಪಾರ್ಟಿ ಹಾಲ್ ಹಿಯರ್. ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ. ವಿ ಹ್ಯಾವ್ ಅ ಜಕೂಸಿ, ವಿ ಹ್ಯಾವ್ ಅ ಕಿಡ್ಸ್ ಪೂಲ್ ಆಸ್ ವೆಲ್ ಆಸ್ ದೊಡ್ಡೋರ್ ಸ್ವಿಮ್ ಮಾಡೋದಕ್ಕೂ ಇದೆ. ಯು ಕ್ಯಾನ್ ಸಿ ಇಟ್ಸ್ ವೆರಿ ಕ್ಲೀನ್, ಅಂಡ್ ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ ಅಂದ್ರೆ ಯುವರ್ ಕಿಡ್ಸ್ ಕ್ಯಾನ್ ಸೇಫ್ಲಿ ಸ್ವಿಮ್ ಹಿಯರ್. ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಂಗೆ ಜಂಪ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಐ ವಿಲ್ ಚೆಕ್ ಇನ್ ಟು ದ ರೂಮ್ ಸೂನ್ ಅಂಡ್ ಸ್ಟ್ರೇಟ್ ಜಂಪ್ ಇನ್ ಟು ದ ಪೂಲ್. ನನ್ಗೆ ಇಲ್ಲಿ ಬಂದ ತಕ್ಷಣ ಇಷ್ಟ ಆಗಿರೋ ವಿಷಯ ಏನಂದ್ರೆ ಇವರು ಅಮ್ಯುನಿಟೀಸ್ಗೆ ಇಟ್ಟಂತ ಹೆಸರುಗಳು. ಇಲ್ಲಿ ಆಯುರ್ವೇದಿಕ್ ಸ್ಪಾ ಇದೆ, ಅದಕ್ಕೆ ಅಗತ್ಯ ಅಂತ ಹೆಸರು ಇಟ್ಟಿದ್ದಾರೆ. ಹಂಗೇನೆ ಡೈನಿಂಗ್ ಹಾಲ್ಗೆ ಆತಿಥ್ಯ ಅಂತ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಜಿಮ್ ಕೂಡ ಇದೆ. ಜಿಮ್ಮಿಗೆ ಅಂಗಮರ್ದನ ಅಂತ ಹೆಸರಿಟ್ಟಿದ್ದಾರೆ. ಹಂಗೇನೆ ಓಪನ್ ಏರ್ ಥಿಯೇಟರ್ ಇದೆ, ಅದಕ್ಕೆ ಅಂಬರ ಅಂತ ಹೆಸರಿಟ್ಟಿದ್ದಾರೆ. ದೇರ್ ಇಸ್ ಆಲ್ಸೋ ಅ ಏರ್ ಕಂಡೀಷನ್ಡ್ ಹಾಲ್, ಅದಕ್ಕೆ ಆಂತರ್ಯ ಅಂತ ಹೆಸರಿಟ್ಟಿದ್ದಾರೆ. ಸೊ ಈವ್ನಿಂಗ್ ಟೈಮ್ ಆಗಿದೆ. ಇಟ್ಸ್ ಎ ಟೈಮ್ ಫಾರ್ ಹೈ ಟೀ ಜೊತೆ ಬಜ್ಜಿನೂ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ತಿನ್ಕೊಂಡು ರೂಮ್ ಹೋಗೋಣ. Hello, good morning. It's a beautiful morning in Chikmagaluru. ತುಂಬಾನೇ ಸನ್ ಬ್ರೈಟ್ ಆಗಿ ಶೈನ್ ಆಗ್ತಾ ಇದ್ದಾನೆ, ಅಂಡ್ ಫಾರೆಸ್ಟ್ ಮಧ್ಯ ಇರೋದ್ರಿಂದ ಪಕ್ಷಿಗಳ ಚಿಲಿಪಿಲಿ ಎಲ್ಲ ಕೇಳ್ತಾ ಇದೆ. ಇಟ್ಸ್ ವೆರಿ ಸೂದಿಂಗ್. ನೆನ್ನೆ
ತುಂಬಾನೇ ಎಂಜಾಯ್ ಮಾಡಿದ್ವಿ, ಸಕ್ಕದಾಗಿತ್ತು. ರಾತ್ರಿ ಬಾನ್ ಫೈರ್ ಹಾಕಿದ್ರು, ಹಂಗೇನೆ ಗೇಮ್ಸ್ ಆರ್ಗನೈಸ್ ಮಾಡಿದ್ರು. ಯೂಶ್ವಲಿ ನಾವು ರೆಸಾರ್ಟ್ಸ್ಗೆಲ್ಲ ಹೋದ್ರೆ ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಅಂಡ್ ಪೀಪಲ್ ವಿಲ್ ಜಸ್ಟ್ ಕಮ್ ಸಿಟ್, ಬಿಸಿ ಕಾಯಿಸ್ಕೊಂಡು ದೆನ್ ದೇಲ್ ಗೋ ಆಫ್. ನೆನ್ನೆ ಆ ಥರ ಇರಲಿಲ್ಲ. ದೇ ಆಕ್ಚುಲಿ ಹ್ಯಾಡ್ ಅ ಹೋಸ್ಟ್ ಹೂ ಹ್ಯಾಡ್ ಆರ್ಗನೈಸ್ ಸಮ್ ಫನ್ ಗೇಮ್ ಆಕ್ಟಿವಿಟೀಸ್ ಅಂಡ್ ವಿ ಎಂಜಾಯ್ಡ್ thoroughly. ತುಂಬಾ ಫ್ರೆಂಡ್ಸ್ ಮಾಡ್ಕೊಂಡ್ವಿ ಅಂಡ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ yesterday. So today is the day where we are going to explore the whole property. Tea, coffee order ಮಾಡಿದ್ದೀನಿ. ಅದು ಬರೋ ಅಷ್ಟರಲ್ಲಿ I'll show you around how the property looks outside of where we are staying. What I observed in this property is that ತುಂಬಾ importance ಕೊಟ್ಟಿದ್ದಾರೆ privacyಗೆ. If you are coming as couples or if you're coming with your family or even with your friends, you have lot of space here ನಿಮ್ಗೆ ಅಂತಾನೆ. It's not like a common area. ನಿಮ್ ವಿಲ್ಲಾ ಎದುರುಗಡೆ you have so much space to play or sit or chit chat or do anything, and ಎಲ್ಲದು ನೇಚರ್ ಮಧ್ಯ ಇದೆ. ದಟ್ಸ್ ಮೋರ್ ಬ್ಯೂಟಿಫುಲ್. ಅಂಡ್ ಒನ್ ಕ್ಯೂಟ್ ಥಿಂಗ್ ವಾಟ್ ಐ ಲೈಕ್ಡ್ ಹಿಯರ್ ಇಸ್ ದಿಸ್ ಸಿಟ್ಟಿಂಗ್ ಏರಿಯಾ ಹಿಯರ್. ದಿಸ್ ಇಸ್ ಸೋ ಕ್ಯೂಟ್, ತುಂಬಾ ಕೋಸಿ ಆಗಿದೆ ಅಂಡ್ ಯು ಕ್ಯಾನ್ ಹ್ಯಾವ್ ಸಮ್ ಕಾಫಿ, ಟೀ, ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ. ಇಟ್ಸ್ ರಿಯಲಿ ವೆರಿ ಕ್ಯೂಟ್. ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸಿಟ್ಟಿಂಗ್ ಏರಿಯಾ ಇಲ್ಲಿ. ಸೊ ನಾವು ಆರ್ಡರ್ ಮಾಡಿರೋ ಟೀ ಕಾಫಿ ಬಂತು. ಈ ಪ್ರಾಪರ್ಟಿ ಎಷ್ಟು ದೊಡ್ಡದಿದೆ ಅಂದ್ರೆ ಇಫ್ ದೇ ಹ್ಯಾವ್ ಟು ಕಮ್ ಅಂಡ್ ಗಿವ್ ದ ರೂಮ್ ಸರ್ವಿಸ್ ಅಲ್ಲ, ಅವ್ರು 2-wheeler ಅಲ್ಲಿ ಬರ್ಬೇಕು. ಸೊ ಲೆಟ್ಸ್ ಕಲೆಕ್ಟ್ ದ ಟೀ ಅಂಡ್ ಕಾಫಿ. ಸೊ ಈ ಪ್ರಾಪರ್ಟಿನಲ್ಲಿ 4 ಟೈಪ್ಸ್ ಆಫ್ ವಿಲ್ಲಾಸ್ ಇದೆ. ಅದ್ರ ಹೆಸರುಗಳು ತುಂಬಾ ಯುನೀಕ್ ಆಗಿದೆ. ಮೇರು ವಿಂಧ್ಯ, ಸುಮೇರು ವಿಂಧ್ಯ, ಸುಮೇರು ಶೃಂಗ ಅಂತ. ಅಂಡ್ ಈಚ್ ಹ್ಯಾವ್ ಅ ಡಿಫರೆಂಟ್ ಟೈಪ್ಸ್ ಆಫ್ ವಿಲ್ಲಾ. ಮೇರು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ರೂಮ್ಸ್ ಬರುತ್ತೆ. ಮೇರು ವಿಂಧ್ಯ ಬಂದ್ಬಿಟ್ಟು ಇಟ್ಸ್ ಅ ವಿಲ್ಲಾ ವಿತ್ ಪ್ರೈವೇಟ್ ಪೂಲ್. ಅಂಡ್ ಸುಮೇರು ವಿಂಧ್ಯ ಬಂದ್ಬಿಟ್ಟು ಇಟ್ಸ್ ಅಗೇನ್ ಅ ಲಕ್ಸುರಿ ವಿಲ್ಲಾ ವಿತ್ ಅ ಜಕೂಸಿ. ಅಂಡ್ ದ ಲಾಸ್ಟ್ ಒನ್ ವಿಚ್ ಇಸ್ ಮೈ ಫೇವ್ರೆಟ್, ದಟ್ ಇಸ್ ಸುಮೇರು ಶೃಂಗ. ಅದ್ರ ಹೊರಗಡೆನೆ ನಾನು ನಿಂತ್ಕೊಂಡಿದ್ದೀನಿ. This is a ultra luxury duplex villa with private pool. So this is the entrance of our villa. ಬನ್ನಿ ವಿಲ್ಲಾದೊಂದು ಟೂರ್ ಕೊಡ್ತೀನಿ. Let's go. This is the living area. You can see it is very spacious. ಹಂಗೆ ಈ ಕಡೆ ಬಂದ ಅಂದ್ರೆ we have a kitchen here. Kitchen ಅಲ್ಲಿ ನಮ್ಗೆ ಓವನ್ ಕೊಟ್ಟಿದ್ದಾರೆ. Even they have given a mini fridge. So ನೀವು ಕೂಲ್ ಡ್ರಿಂಕ್ಸ್ ಅದು ಇದು ಎಲ್ಲ ಸ್ಟೋರ್ ಮಾಡ್ಕೊಬಹುದು. ಸಣ್ಣದಾಗಿ ಕುಕ್ಕು ಮಾಡ್ಕೊಬಹುದು. ಈ ವಿಲ್ಲಾ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ they have made sure there is a lot of natural light. ಇಲ್ಲಿ ನೋಡ್ತಾ ಇರ್ಬೋದು. ನಾನು ಫಸ್ಟಿಗೆ ಅನ್ಕೊಂಡೆ ಯಾವ್ದೋ ಲೈಟ್ ಫಿಕ್ಸ್ ಮಾಡಿದ್ದಾರೆ ಅಂತ. ನೋ, this is the natural light. ನಿಜವಾದ ಗಿಡಗಳನ್ನು ಬೆಳೆಸಿದ್ದಾರೆ. It is so beautiful how it is growing and how we are having so much of natural light inside the house. ಇಲ್ಲಿ ಕಿಚನ್ ಪಕ್ಕನೆ there is one more thing I want to show you, the private pool. ಇಲ್ಲಿಂದನೇ ಕಾಣಿಸುತ್ತೆ. ಪ್ರೈವೇಟ್ ಪೂಲ್ಗೆ ಹೆಂಗ್ ಹೋಗೋದು, there is another route. I'll show you that route also. ಇವಾಗ ಟೀ ಬಂದಿದೆ, ಟೀ ಕುಡಿಯೋಣ. ಇಲ್ಲ ಆರೋಗ್ಯ. ಲಿವಿಂಗ್ ರೂಮ್ ಅಲ್ಲಿ ಈ ಡೈನಿಂಗ್ ಏರಿಯಾ ಇದೆ. ಅದ್ರ ಪಕ್ಕನೆ there is this huge window which I am in love with. ಹಂಗೆ ನೇಚರ್ ಕಾಣಿಸೋ ತರ. So it's so beautiful here. ಇದು ಡ್ಯೂಪ್ಲೆಕ್ಸ್ ವಿಲ್ಲಾ ಆಗಿರೋದ್ರಿಂದ we get 2 rooms, one in the ground floor and one in the first floor. So ground floor ಅಲ್ಲಿರೋ ರೂಮ್ಗೆ ಕರ್ಕೊಂಡು ಬನ್ನಿ. It's a very spacious room with the attached washroom. ಇಲ್ಲೊಂದು ಕೌಚ್ ಕೊಟ್ಟಿದ್ದಾರೆ, ಆರಾಮಾಗಿ ಕುತ್ಕೊಂಡು ಸೋದೋದಕ್ಕೆ. ತುಂಬಾನೇ ಚೆನ್ನಾಗಿದೆ ಈ ಏರಿಯಾ. ಐ ಲವ್ ದಿಸ್ ಸ್ಪಾಟ್. ನಾನು ಇಲ್ಲೇ ಇಟ್ಕೊಂಡು ಸ್ವಲ್ಪ ಬುಕ್ಸ್ಗಳು ಓದಿದ್ದೆ, ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಿದ್ದೆ. There is this natural light coming in which gives a very nice vibe. I love this couch here. If you're coming with your family, ಈ ರೂಮಲ್ಲಿ ಮಕ್ಕಳುಗಳು ಉಳ್ಕೊಬಹುದು. They have given 2 separate beds here. ಅದ್ರ ಜೊತೆಗೆ there is attached washroom. ವಾಶ್ರೂಮ್ ಅಲ್ಲೂ ನ್ಯಾಚುರಲ್ ಲೈಟ್ ಇದೆ. Can I believe? I love this. ಇಲ್ಲಿಂದ ಮೇಲ್ಗಡೆ ಹೋದ್ರೆ we have the master bedroom. ಅಲ್ಲಿಗೆ ಹೋಗಿನ ಮುಂಚೆ I'll show you the private pool.
What I loved about this villa is the private pool here. Usually ಬೇರೆ ಪ್ರಾಪರ್ಟೀಸ್ ಅಲ್ಲೂ ನಾವು ನೋಡಿದೀವಿ ಪ್ರೈವೇಟ್ ಪೂಲ್ ಅಂತ ಕೊಡ್ತಾರೆ, ಬಟ್ ಇಟ್ ವಿಲ್ ಬಿ ವೆರಿ ಸ್ಮಾಲ್. ಬಟ್ ಲುಕ್ ಎಟ್ ದ ಸೈಜ್ ಆಫ್ ದಿಸ್ ಪೂಲ್, ಇಟ್ ಇಸ್ ಸೋ ಹ್ಯೂಜ್. ಇಫ್ ಯು ಆರ್ ಕಮಿಂಗ್ ವಿತ್ ಯೋರ್ ಫ್ಯಾಮಿಲಿ ಆಲ್ಸೋ, ಯು ಕ್ಯಾನ್ ಸ್ವಿಮ್, ಆರಾಮಾಗಿ ಸ್ವಿಮ್ ಮಾಡ್ಬೋದು. ಈ ಪ್ರೈವೇಟ್ ಪೂಲ್ ಜೊತೆ ದೇ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಸ್ಪೇಸ್. ವಿ ಹ್ಯಾವ್ ಅ ಸಿಟ್ಟಿಂಗ್ ಏರಿಯಾ ಹಿಯರ್. ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಫುಲ್ ಮಜಾ ಇರುತ್ತೆ. ಜಾಸ್ತಿ ಬಿಸಿಲು ಇಲ್ಲ, ಮರಗಳಿರೋದ್ರಿಂದ ಇಟ್ ವಾಸ್ ಕೂಲ್ ಆಲ್ಸೋ. And then we have this shade ಬರೋದಕ್ಕೋಸ್ಕರ ಕ್ಲೈಂಬರ್ಸ್ ನ ಬೆಳೆಸಿದ್ದಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಆರಾಮಾಗಿ ಟೀ ಕುಡಿತಾ ನೀರಲ್ಲಿ ಕಾಲು ಹಾಕೊಂಡು ಚಿಲ್ ಮಾಡ್ತಾ ಇದ್ರೆ ವಾಟ್ ಮೋರ್ ಯು ವಾಂಟ್, isn't it? I am just loving this property. That was the pool area. ಇವಾಗ ಮೇಲ್ಗಡೆ ಇರೋ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಎಂಟರ್ ಆಗ್ತಿದ್ದಂಗೆ ವಿ ಹ್ಯಾವ್ ದಿಸ್ ಸಿಟ್ಟಿಂಗ್ ಏರಿಯಾ. ಆರಾಮಾಗಿ 3-4 ಜನ ಕುತ್ಕೊಂಡು ಟೀ ಕಾಫಿ ಕುಡಿಯೋದಕ್ಕೆ. ದೇವ್ ಗಿವನ್ ಸ್ಟಡಿ ಟೇಬಲ್ ಆಸ್ ವೆಲ್. ಸೊ ಇಫ್ ಇನ್ ಕೇಸ್ ಯು ವಾಂಟ್ ಟು ವರ್ಕ್ ಫ್ರಮ್ ಹೋಮ್, ಫ್ರಮ್ ಅ ನೇಚರ್ ಪ್ಲೇಸ್ ಅಂದ್ರೆ ಬಂದ್ಬಿಟ್ಟು ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ದೇವ್ ಗಿವನ್ ದಿಸ್ ಹ್ಯೂಜ್ ವಿಂಡೋ ವಿಚ್ ಐ ಲವ್ ದ ಮೋಸ್ಟ್. ಎಷ್ಟೊಂದು ಬೆಳಕು ಬರ್ತಾ ಇದೆ. ಅಂಡ್ ಇಟ್ ಇಸ್, ಇಫ್ ಯು ಸಿ, ಇಲ್ಲಿಂದ ಯಾವ ವಿಲಾನು ಕಾಣಿಸ್ತಾ ಇಲ್ಲ. ಇಟ್ಸ್ ಲೈಕ್ ಯಾವ್ದೋ ಒಂದು ಕಾಡ್ ಮಧ್ಯ ಒಂದ್ ಮನೆಯಲ್ಲಿ ನೀವು ಮಾತ್ರ ಇದ್ದೀರಿ ಅನ್ನೋ ಫೀಲ್ ಕೊಡ್ತಾ ಇದೆ. And then they've given a spacious bed. ಕಡೆ ಬಂದ್ರೆ closet ಕೊಟ್ಟಿದ್ದಾರೆ to get ready. Spacious cupboard, bigger, which I love. Full ದೊಡ್ಡ mirror ಕೊಟ್ಟಿದ್ದಾರೆ. And then we have the attached washroom. And wow, look at the natural light. Hello. That was the tour of Sumeru Shringa, the villa where I stayed. I thoroughly enjoyed it. Tumba spacious agide, and if you are coming with your family, this is much recommended. Yakandre ಆರಾಮಾಗಿ 5-6 ಜನ ಉಳ್ಕೊಳ್ಬೋದು. 2 rooms ಇದೆ, beds ಇದೆ, and if you ask for extra beds, they'll provide you that. ನಾನಂತೂ ಬೆಳಿಗ್ಗೆ ಹೇಳ್ತಾ this beautiful view ನ ನೋಡಿದೆ. If you are someone who loves nature and wants to stay in such beautiful property, I highly recommend this property. This is a luxury villa with jacuzzi. ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಈ ವಿಲ್ಲಾದಲ್ಲಿ ಸ್ಪೇಷಿಯಸ್ ಆಗಿರೋ ಒಂದು ರೂಮ್ ಕೊಟ್ಟಿದ್ದಾರೆ and they have divided it into sections. ಇಲ್ಲಿ ನೋಡಿದ್ರೆ ಇಲ್ಲೊಂದು ಕಿಚನ್ ಸೆಕ್ಷನ್ ಇದೆ. ಇಲ್ಲೊಂದು ಸಣ್ಣದಾಗಿ ಹೈ ಟೇಬಲ್ ತರ ಮಾಡಿದ್ದಾರೆ ವಿತ್ ಹೈ ಚೇರ್ ವೇರ್ ವಿ ಕ್ಯಾನ್ ಹ್ಯಾವ್ ಅ ಫುಡ್. ಇಲ್ಲಿ ಒಂದು ಲಿವಿಂಗ್ ಏರಿಯಾ ತರ ಮಾಡಿದ್ದಾರೆ. ಒಂದು ಸೋಫಾ in front of the TV, ಆರಾಮಾಗಿ ಚಿಲ್ ಮಾಡಕ್ಕೆ. It's very cozy as well. ಹಂಗೆ ಈ ಕಡೆ ಬಂದ ಅಂದ್ರೆ there is this spacious bedroom. So ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಂಗೆ ಈ ಕಡೆ ಬಂದ ಅಂದ್ರೆ this we have washroom which is very 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 huge. ರೂಮ್ ಇಂದ ಹಿಂಗೆ ಬಂದ್ರೆ we have access to the backyard which is very huge. ಈವ್ನಿಂಗ್ ಟೈಮ್ ಅಲ್ಲಿ ಟೀ ಕುಡ್ಕೊಂಡು ಚಿಲ್ ಮಾಡಕ್ಕೆ I think it's a very nice spot. ಫುಲ್ ಮರಗಳ ಮಧ್ಯ ಇದೀವಿ ಅನ್ಸ್ತಾ ಇದೆ. ವೆರಿ ನೈಸ್ ಪ್ಲೇಸ್. ಈ ಬ್ಯಾಕ್ ಯಾರ್ಡ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ವಿ ಹ್ಯಾವ್ ಜಕೂಸಿ ವಿಚ್ ಇಸ್ ವೆರಿ ನೈಸ್. ಇಲ್ಲಿಂದನೂ ಆಕ್ಸೆಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ದ ಆಕ್ಸೆಸ್ ಫ್ರಮ್ ವಾಶ್ರೂಮ್ ಆಸ್ ವೆಲ್. If you are the couples who are looking for some cozy private stay, this is meant for you because ತುಂಬಾನೇ private ಆಗಿದೆ. ಆ ಕಡೆ ಈ ಕಡೆ ಯಾವ ಪ್ರಾಪರ್ಟಿನೂ ಇಲ್ಲ, ಯಾವ ಸ್ಟೇನೂ ಇಲ್ಲ. It's just for you. Jacuzzi and the backyard, it's all for yourself. Jacuzzis are mostly inside the room, but here we have it outside between the nature. So natural light ide, gaali ide, tampa gaali beesta ide, and it's giving a very cozy feel. Much recommended. Thanks a lot for watching. That's it for this video. See you in the next one. For more such lifestyle, travel and fitness related videos, do subscribe to my channel. Bye.